ನೋಡಿ, ನಾನು ಮಧ್ಯ ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿ, ನೀವು ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿ ಆಗಿದ್ದೀರಿ, ನಮ್ಮ ರಾಜ್ಯಕ್ಕೆ ನೀರಾವರಿಗೆ, ಬೆಂಗಳೂರು ನಗರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಹೆಚ್ಚಿಗೆ ಎಲ್ಲ ಥರದಲ್ಲೂ ಸಹಾಯ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೆ. ಪ್ರೈಮ್ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ದೆ, ಟೈಮ್ ಕೊಡಿ, ಬಂದು ನಾನು ಕೇಳಬೇಕು ಅಂತ. ಈ ವರ್ಷ ಹೋದ ವರ್ಷ ನೀರಾವರಿ ಕೊಡ್ತೀವಿ ಅಂತ ಸೇರಿಸಿದ್ರು, 5200 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಸೇರಿಸಿದ್ರು. ಕೆಲವು ರೈಲು ಯೋಜನೆ ಬಗ್ಗೆ ಸೇರಿಸಿದ್ರು. ಬೆಂಗಳೂರು ನಗರ ಫೈನಾನ್ಸ್ ಕಮಿಷನಲ್ಲಿ, ಆ ಪ್ಲಾನಿಂಗ್ ಕಮಿಷನ್ನಲ್ಲೆಲ್ಲ ಮೊದಲೆಲ್ಲ ಪ್ರಸ್ತಾವನೆ ಇತ್ತು. ಈಗ ಯಾವುದೂ ಇಲ್ಲ, ಕರ್ನಾಟಕಕ್ಕೂ ಇಲ್ಲ, ದಕ್ಷಿಣ ಭಾರತಕ್ಕೂ ಇಲ್ಲ. ಇಂಥ ದೊಡ್ಡ ಅನ್ಯಾಯ ಏನು 9-10 ಬಜೆಟನ್ನು ಕೇಂದ್ರ ಸರ್ಕಾರ NDA ಗೌರ್ಮೆಂಟು ಮಂಡಿಸಿದೆ. ಇಷ್ಟು ಕಳಪೆ ಬಜೆಟನ್ನು ನಾನು ಯಾವಾಗಲೂ ನೋಡಲಿಲ್ಲ. ನಮ್ಮ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಇದ್ರ ಬಗ್ಗೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ರೂಪಿಸ್ತೇವೆ. ಆಯಿತು, ಇದು ಎಲೆಕ್ಷನ್ಗೆ ಹೋಗೋ ಬಜೆಟ್ಟು, ಕೆಲವರು ಮ್ಯಾನಿಫೆಸ್ಟೋ ಬಜೆಟ್ ಅಂತ ಹೇಳ್ಬೋದು. ಬಟ್ ಅಟ್ಲೀಸ್ಟ್ ಅವ್ರಿಗೆ ಆತ್ಮವಿಶ್ವಾಸ ಇರೋಂಥವ್ರು ಜನರಿಗೆ ಏನು ಕೊಡ್ತೀವಿ ಅನ್ನೋದಾದ್ರು ಅವರ ದಿಕ್ಸೂಚನೆ ಬಹುಶಃ ಇಲ್ಲಿ ಹೇಳಬೇಕಾಗಿತ್ತು. ನಿನ್ನೆ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ಸಲ್ಲೂ ಕಾಣಲಿಲ್ಲ, ಇವತ್ತು ಕಾಣಲಿಲ್ಲ. ನಮ್ಗೆ ಬಹಳ ನಿರಾಶೆ ಆಗಿದೆ. ಸರ್, ನಿಮ್ಮ ಸಹೋದರ ಮತ್ತು DK ಸುರೇಶ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದೇ ರೀತಿ ಅನ್ಯಾಯ ಆದರೆ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಾಗುತ್ತೆ ದಕ್ಷಿಣ ಭಾರತ. ಅಲ್ಲ, ಜನ ಏನು ಮಾಡ್ತಾರೆ ಅಂದರೆ, ನಾನು ಅಖಂಡ ಭಾರತದವನು, ಅವರು ಜನರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ. ಅದು ಅವರ ಜನರ ಭಾವನೆ, ಒಬ್ಬ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರಬೇಕು ಅಷ್ಟೇ, ಭಾರತ ಒಗ್ಗಟ್ಟಿರಬೇಕು. ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ, ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗಿಸ್ಬೇಕು. ನಾವು ರಾಜ್ಯ ಸರ್ಕಾರ ನೋಡಿ 26 ಜನ MP ಅವರ ಬೆಂಬಲವಾಗಿ. ಈಗ ಇನ್ನೊಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ, 27 ಹಾಸನದವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಮಂಡ್ಯ ಮೊದಲೇ ಸೇರ್ಕೊಂಡ್ಬಿಟ್ಟಿದ್ರಲ್ಲ, 27 ಸೇರ್ಕೊಂಡಿದ್ದಾರೆ. 27 ಏನಾದ್ರು ತರಬೇಕಲ್ಲ ಗಿಫ್ಟು ನಮಗೆ. ಏನು ತಂದವರು 27 ಜನ? ಮೊದಲು ನಾನು 27 ಜನಕ್ಕೂ ಮೊದಲು ಸಂಸತ್ ಮುಂದೆ ಈಗಾರು ಒಗ್ಗಟ್ಟಿನ ಧರಣಿಯಾರು ಸರ್ಕಾರದ ವಿರುದ್ಧ ಧರಣಿ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮಾಜಿ ಶಾಸಕ ಬಿ ಶಿವರಾಮ್ ಅವರು ಮಾತು ಹೇಳಿದ್ದಾರೆ, 40% ಹೋರಾಟ ಮಾಡಿ ನಾವು ಸರ್ಕಾರಕ್ಕೆ ಬಂದ್ವಿ, ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಕೂಡ ಜಾಸ್ತಿ ನಡೀತಾ ಇದೆ ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ. ಬಿ ಶಿವರಾಮು ವಾರ್ನ್ ಮಾಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಬಿ ಶಿವರಾಮಲ್ಲಿ ಯಾರಲ್ಲಿ ಏನಾಯಿದ್ರು ನಮ್ಮ ಹತ್ರ ಬಂದು ಮಾತಾಡಬೇಕು. ಮಾಧ್ಯಮಕ್ಕೆ ಹೋಗಿ ಮಾತಾಡಿದ್ರೆ ಶಿಸ್ತಿನ ಕ್ರಮ ಕೈಗೊಳ್ತೀನಿ.